ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೋಧ್ಗಯಾಗೆ ಹೋಗೋ ರೋಡಲ್ಲೇ ನಾವು ಸೀತಾಮಾರ್ಹಿ ಅಂತ, ಬಿಹಾರದ ಸೀತಾಮಾರ್ಹಿ ಅನ್ನೋ ಒಂದು ಊರನ್ನು ತಲುಪಿದ್ವಿ. ಅಲ್ಲಿ ಸೀತಾಮಾತೆ ಜನ್ಮ ತಗೊಂಡಿದ್ದ ಪ್ಲೇಸ್ ಅಂತೆ. ಮತ್ತು ಕೊನೆಗೆ ಅವಳಿಗೆ ಬೇಜಾರಾಗ್ಬಿಟ್ಟು ತನ್ನನ್ನು ಅನುಮಾನಿಸಿದಾಗ ಅಲ್ಲಿಂದನೇ ವಾಪಸ್ ಅವಳು ಭೂಮಿಯೊಳಗೆ ಹೋಗ್ಬಿಟ್ಟಂಥ ಪ್ಲೇಸ್ ಅಂತೆ ಇದು. ಸೊ ಇಲ್ಲೇ ಎಲ್ಲ ಸೀತಾಮಾತೆ ಹುಟ್ಟಿರೋದು. ಹಿಂದಿನ ಮಿಥಿಲಾ ನಗರ ಆಗಿತ್ತಂತೆ ಇದು. ಇಲ್ಲೇ ಜನಕರಾಜನಿಗೆ ಮಗು ಇಲ್ದಿದ್ದಾಗ ಭೂಮಿನ ಅಗಿಲಿಕ್ಕೆ ಹೇಳಿದಾಗ ಸೀತಾಮಾತೆ ಇದೇ ಪ್ಲೇಸಲ್ಲಿ ಸಿಕ್ಕಿದ್ದಂತೆ. ಅಲ್ಲೇ ಅವಳದ್ದೇ ಸೀತೆದೇ ಟೆಂಪಲ್ ಮಾಡಿಬಿಟ್ಟು ಸೀತಾಮಾರ್ಹಿ ಅಂತಲೇ ಟೆಂಪಲ್ಗೂ ಸಹ ಕರೀತಾರೆ. ತುಂಬ ಚೆನ್ನಾಗಿದೆ. ಎಷ್ಟು ಶಾಂತವಾಗಿದೆ ಅಂದರೆ ಈ ಪ್ಲೇಸು. ಟೆಂಪಲ್ ಒಳಗೆ ಹೋದ್ರೂ ಒಂದು ನಾವು ಮಾತಾಡಿದೆ ಎಕೋ ಕೇಳಿಸುತ್ತೆ. ಅಷ್ಟು ಒಂಥರ ಪ್ರಶಾಂತವಾಗಿರೋವಂಥ ಒಂದು ಜಾಗ. ಸುತ್ತಲೂ ಲೇಕ್ ಇದೆ. ಆ ಲೇಕ್ಗೆ ಜಾನಕಿ ಕುಂಡ್ ಅಂತ ಹೇಳಿ ಕರೀತಾರೆ. ಯಾಕಂತಂದರೆ ಅದೇ ಪಾಂಡಲ್ಲೇ ದಿನಾಗಲೂ ಜನಕರಾಜ ಸೀತೆಗೆ ಆ ಮಗುಗೆ ಸ್ನಾನ ಮಾಡಿಸ್ತಾ ಇದ್ರಂತೆ. ಹಾಗಾಗಿ ಅದಕ್ಕೆ ಜಾನಕಿ ಕುಂಡ್ ಅಂತ ಹೇಳ್ತಾರೆ. ಅಲ್ಲಿ ಸ್ನಾನ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಈವನ್ ಮಕ್ಕಳಿಲ್ದಿದ್ದವರಿಗೆ ಆ ಸ್ನಾನ ಮಾಡಿದರೆ ಮಕ್ಕಳಾಗತ್ತೆ ಅಂತ ತುಂಬ ಫೇಮಸ್ ಆಗಿದೆಯಂತೆ. ಹೀಗೆ ನಾವು ಒಳಗಡೆ ಎಂಟ್ರಾದ ತಕ್ಷಣ ಹೊರಗಡೆ ಎಲ್ಲ ಪ್ರಶಾಂತವಾದ ಒಂದು ಅಂಗಳ ಇದೆ. ಅಲ್ಲಿ ಶಿವನ ವಿಗ್ರಹ ಎಲ್ಲ ಇದೆ. ಅದನ್ನ ನೋಡ್ಕೊಂಡು ನಾವು ಈ ಕಡೆ ಒಳಗೆ ಬಂದರೆ ನೋಡಿ, ಗೋಡೆಗಳಲ್ಲೆಲ್ಲ ರಾಮಾಯಣದ ಇದು. ಇಲ್ಲಿ ಒಂದು ಸೀತೆಯ ಐಡಲ್ಲು ಇಟ್ಟಿದ್ದಾರೆ. ಅಲ್ಲಿ ರಾಮನೂ ಇದ್ದಾರೆ. ಸೊ ಹಾಗೆ ಸೀತೆ ನೋಡಿ ಎಷ್ಟು ಚೆನ್ನಾಗಿದೆ ಸೀತೆದು ವಿಗ್ರಹ ಅಂತಂದರೆ. ವೈಟ್ ಒಂಥರ ಸ್ಯಾರಿ ಥರ ಉಡಿಸ್ಬಿಟ್ಟು ಹೀಗೆ ಸೀತೆಯದ್ದು ಒಂದು ವಿಗ್ರಹ. ಅಲ್ಲಿ ಅದಕ್ಕೆ ಪೂಜೆ ಆಗ್ತಾ ಇರುತ್ತೆ. ಹೀಗೆ ಸುತ್ತಲೂ ಗೋಡೆಗಳ ಮೇಲೂ ಅಲ್ಲಿದೆ ರಾಮಾಯಣದ ರಿಲೇಟೆಡ್ ಚಿತ್ರಗಳಿದೆ. ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ಹಾಗೆ ತುಂಬ ಚೆನ್ನಾಗಿದೆ. ಇದೇ ಪ್ಲೇಸಲ್ಲಿ ಸೀತೆ ಹುಟ್ಟಿದ್ದಂತೆ, ಇಲ್ಲೇ ಬೆಳೆದಿದ್ದು. ಸೊ ಈ ಥರ ಹಾಗೆ ಕೊನೆಗೆ ಅವಳು ಪಾತಾಳಕ್ಕೆ ಸೆಕೆಂಡ್ ಟೈಮ್ ಅವಳನ್ನು ಒಂದು ಸರಿ ಅಗ್ನಿ ಪರೀಕ್ಷೆಗೆ ಜನರ ಮಾತನ್ನೆಲ್ಲ ಕೇಳಿಬಿಟ್ಟು ರಾಮ ಅಗ್ನಿ ಪರೀಕ್ಷೆಗೆ ಹೊಡೆದಾಗ ಲವಕುಶನ ರಾಮನ ಕೈಲಿ ಕೊಟ್ಬಿಟ್ಟು ಅವಳು ವಾಪಸ್ಸು ಪಾತಾಳದೊಳಗೆ ಅಂದರೆ ಭೂಮಾತೆಗೆ ಕೇಳಿಕೊಂಡು ಹೊಟ್ಟೋದ್ಲು ಅಂತ ಹೇಳ್ತಾರೆ. ಅದು ಇದೇ ಪ್ಲೇಸಲ್ಲಿ. ಅದು ಕೆಳಗಡೆ ಇಳಿದು ಹೋಗಬೇಕು. ಮೆಟ್ಲು ಇಳಿದು ಹೋದರೆ ಅದು ಆ ಪ್ಲೇಸನ್ನು ಸಹ ಇದೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ. ಆ ಪಾಂಡು ಸುತ್ತಲೂ ಕೊಳ ಇದೆ. ದೇವಸ್ಥಾನ ಸುತ್ತಲೂ ಕೊಳ ಎಲ್ಲ ತುಂಬ ಚೆನ್ನಾಗಿದೆ. ಇದಕ್ಕೆ ಜಾನಕಿ ಕುಂಡ್ ಅಂತ ಹೇಳ್ತಾರೆ ಈ ಕೊಳಕ್ಕೆ. ಆಮೇಲೆ ನೋಡಿ ಈ ಥರ ಮೆಟ್ಲು ಇಳಿದು ಹೋದಾಗ ಅಲ್ಲಿ ನಮಗೆ ಅವಳು ಅಗ್ನಿ ಪರೀಕ್ಷೆಗೆ ಒಳಗಾಗಿ ಕೊನೆಗೆ ಭೂಮಿ ತಾಯಿ ಒಳಗೆ ಸೇರ್ಕೊಂಡು ನೋಡಿ ಇದು ಈ ಸುತ್ತಲೂ ಬೆಂಕಿಯ ಇದು ಮಾಡಿದ್ದಾರೆ. ಇದೇ ಪ್ಲೇಸಲ್ಲೇ ಹೊರಟೋಗಿದ್ದಂತೆ ವಾಪಸ್ಸು ಭೂಮಿಯೊಳಗೆ. ಅದಕ್ಕೆ ಆ ಪ್ಲೇಸಲ್ಲಿ ಈ ಥರ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಮೇಲೆಲ್ಲ ಅವರದ್ದು ಮೈಥಿಲಿ ಭಾಷೆಲಿ ಒಂಥರ ಇದೆ. ಆ ಥರದ್ದು ಎಲ್ಲ ಬರ್ಕೊಂಡಿದೆ. ಸೊ ತುಂಬಾ ಇದೂ ಚೆನ್ನಾಗಿದೆ. ಆ ದೇವಸ್ಥಾನನೇ ಒಟ್ಟಿನಲ್ಲಿ ಪ್ರಶಾಂತವಾಗಿದೆ. ಸುಮ್ಮನೆ ಕುತ್ಕೊಂಡು ಬಿಡೋಣ ಅನ್ನೋಷ್ಟು ಅಷ್ಟು ಚೆನ್ನಾಗಿದೆ ಸುತ್ತಲೂ. ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ ವಿಗ್ರಹ. ತುಂಬ ಹಾಗೆ ಬೇಜಾರು ಆಗುತ್ತೆ. ಎಷ್ಟು ಸೀತೆಗೆ ಕಷ್ಟ ಇತ್ತಲ್ವಾ ಫಸ್ಟಿಂದನೂ ಅವಳಿಗೆ ಹಾಗೆ ಆಯ್ತಲ್ಲ ಅಂತ. ಫಸ್ಟು ಹುಟ್ಟಿದಾಗ ಅಪ್ಪನ ಮನೇಲಿರೋವರೆಗೆ ಅವಳು ಒಂಥರ ಹ್ಯಾಪಿಯಾಗಿ, ಆಮೇಲೆ ಏನಂದರೂ ಒಂದು ಸ್ವಲ್ಪ ಕಷ್ಟದಲ್ಲೇ ಇದಾಗಲಲ್ಲ ಅಂತ ಅನ್ನೋದೆಲ್ಲ ಅನಿಸುತ್ತೆ. ಅಲ್ಲಿ ನಿಂತ್ಕೊಂಡು ನೋಡಿದಾಗ ಹಾಗೆ ಫೀಲ್ ಆಗುತ್ತೆ. ಅಲ್ಲಿಂದ ಹೊರಗೆ ಬಂದರೆ ಇಲ್ಲೊಂದು ಗುಹೆ ಥರ ಇದೆ. ಇದ್ರೊಳಗೆ ಹೋದರೆ ದೇವಿದೊಂದು ವಿಗ್ರಹ. ಅಲ್ಲಿ ಎಲ್ಲರೂ ದೀಪ ಹಚ್ಚಿ ನಮ್ಮ ಮನಸ್ಸಿನ ಇದನ್ನೆಲ್ಲ ಕೇಳ್ಕೊಳ್ಬೋದು. ಗುಹೆ ಒಳಗಡೆ ನಡ್ಕೊಂಡು ಹೋಗಬೇಕು. ಹೋದಾಗ ಅಲ್ಲಿ ಇರುತ್ತೆ ದೇವಿದೊಂದು ವಿಗ್ರಹ. ಅದ್ರ ಮುಂದೆ ಎಲ್ಲರೂ ದೀಪ ಈ ರೀತಿ ಹಚ್ಚಿಬಿಟ್ಟು ಅವ್ರ ಮನಸ್ಸಿನ ಇದನ್ನು ಹೇಳ್ಕೊಂಡ್ರೆ ಆಗತ್ತೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿತ್ತು ಅದನ್ನು ಸಹ. ಆಮೇಲೆ ಅದೇ ಗುಹೆಯಿಂದನೇ ಒಳಗೆ ಹೋದರೆ ಆ ಕಡೆ ಹೊರಗಡೆ ಶಿವನ ವಿಗ್ರಹ ಎಲ್ಲ ಇದೆ.
ಶಿವಲಿಂಗ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲೂ ನೋಡಿ ಈ ಥರ ಗುಹೆ ಒಳಗೆ ಹೋಗಬೇಕು. ಗುಹೆ ಒಳಗೆ ಹೋಗಿ ಹೊರಗಡೆ ಹೀಗೆ ಬಂದರೆ ಅಲ್ಲಿ ಶಿವನ ವಿಗ್ರಹ ಇದೆ. ಒಟ್ಟಿನಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಇವೆಲ್ಲ ಆಗಿರೋದು. ಅದು ಹಾಗೆ ತುಂಬ ಚೆನ್ನಾಗಿದೆ ಹಳೆಯ ದೇವಸ್ಥಾನ. ಬಟ್ 100 years ಬ್ಯಾಕ್ ಇದನ್ನು ಆಮೇಲೆಲ್ಲ ರಿನೋವೇಟ್ ಮಾಡಿರೋದಂತೆ. ನೋಡಿ ಈ ಥರ ಇದೆ. ಅದಾದಮೇಲೆ ಹೊರಗಡೆ ಬಂದರೆ ನಾನು ಆಗಲೇ ಅದ್ರದ್ದು ತೋರಿಸಿದೆ. ಈ ಥರ ಎಷ್ಟೋ ಮೆಟ್ಲು ಹತ್ತೋದ್ರೆ ಮೇಲ್ಗಡೆ ಶಿವ ಒಂದನ್ನೇ ವಿಗ್ರಹ ಇದೆ. ಅದು ಅಷ್ಟೇ. ಒಟ್ಟಿನಲ್ಲಿ ಈ ಪ್ಲೇಸೇ ಒಂಥರ ತುಂಬ ಅಂದರೆ ತುಂಬ ಪ್ರಶಾಂತವಾಗಿ ತುಂಬಾ ಚೆನ್ನಾಗಿದೆ. ಆಮೇಲೆ ನೋಡಿ ಇಲ್ಲೊಂದು ದೊಡ್ಡ ಹನುಮಾನ್ದು ಸ್ಟ್ಯಾಚ್ಯೂ 110 ಅಡಿ ಇದೆಯಂತೆ. ಇದು ವರ್ಲ್ಡಲ್ಲೇ ನಂಬರ್ 1 ಅಂತ ಹೇಳ್ತಾರೆ. ಸೊ ಅದು ಟೆಂಪಲ್ ಇದೆ. ಸೀತೆ ಇದ್ದಲ್ಲಿ ಹನುಮಂತ ಇರಲೇಬೇಕಲ್ವಾ. ರಾಮ ಸೀತೆ ಎಲ್ಲಿರ್ತಾರೋ ಅಲ್ಲಿ ಅವನು ಬಿಡೋದಿಲ್ಲ. ಸೊ ಒಳಗಡೆ ಅದನ್ನು ಸಹ ಒಂಥರ ಗುಹೆ ಥರ ಇದೆ. ಅಲ್ಲಿಂದ ಒಳಗೋದ್ರೆ ಈ ಥರ ಹನುಮಾನ್ದು ಸ್ಟ್ಯಾಚ್ಯೂ ಇರುತ್ತೆ. ತುಂಬಾ ಒಟ್ಟಿನಲ್ಲಿ ಚೆನ್ನಾಗಿದೆ. ಆ ದೇವಸ್ಥಾನನೇ ಚೆನ್ನಾಗಿದೆ. ಸೀತಾಮರ್ಹಿ ಅಂತಲೇ ಆ ಪ್ಲೇಸ್ದು ಹೆಸರು. ಅಲಹಾಬಾದ್ ಪ್ರಯಾಗ್ರಾಜ್ಗೆಲ್ಲ ತುಂಬ ಹತ್ತಿರದಲ್ಲೇ ಇದೆ ಈ ದೇವಸ್ಥಾನ. ಇಲ್ಲಿಂದ ನಾವು ಬೋಧ್ಗಯಾಗೆ ಹೋಗುವಾಗ ಆನ್ ದಿ ವೇ ಇಳಿದು ಇದನ್ನೆಲ್ಲ ನೋಡಿದ್ದು. ಅಲ್ಲಿ ಬಿಹಾರ್ ಡಿಸ್ಟ್ರಿಕ್ಟಲ್ಲೇ ಇರೋದು. ಅವೆಲ್ಲನೂ ಬಿಹಾರ್ಗೆ ಸೇರಿದ್ದು. ಬಿಹಾರ್ ಟೂರಿಸಮ್ಗೆ ಬರುತ್ತೆ ಇದೆಲ್ಲ. ನೋಡಿ ಹನುಮಾನ್ ಟೆಂಪಲ್ಲು ಎಷ್ಟು ದೊಡ್ಡದು, ತುಂಬ ಎತ್ತರದ ಟೆಂಪಲ್ ಇದು. ಸೊ ಇದಾದಮೇಲೆ ನಾವು ಮತ್ತೆ ಆನ್ ದಿ ವೇ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ಹೋಟೆಲಲ್ಲಿ ಸ್ಟೇ ಮಾಡಿ ರೆಸ್ಟ್ ತಗೊಂಡು ರಾತ್ರಿ ಮಹಾಬೋಧಿ ಟೆಂಪಲ್ಗೆ ಹೋದ್ವಿ. ಮಹಾಬೋಧಿ ಟೆಂಪಲ್ ಒಳಗಡೆ ಯಾವುದೇ ಇದನ್ನು ಕೊಡೋದನ್ನ ಫೋಟೋ ಮೊಬೈಲ್ ಅಲೋ ಮಾಡೋದಿಲ್ಲ. ಜಸ್ಟ್ ಹೊರಗಡೆಯಿಂದ ತೊಗೊಳ್ಬೇಕು. ಎಷ್ಟು ಚೆನ್ನಾಗಿತ್ತು ರಾತ್ರಿ ಆಗಿದ್ದಕ್ಕಂತೂ ಲೈಟಿಂಗ್ಸ್. ಬಟ್ ಅದೇ ಈ ಪ್ಲೇಸಲ್ಲೇನೇ ಬೋಧಿ ಇವರಿಗೆ ಬುದ್ಧನಿಗೆ ಎನ್ಲೈಟ್ಮೆಂಟ್ ಅಂದರೆ ಜ್ಞಾನೋದಯ ಬೋಧಿ ವೃಕ್ಷ ಎಲ್ಲ ಇದೇ ಪ್ಲೇಸಲ್ಲಿ ಇದೆ. ಇದನ್ನು ಎಷ್ಟು ವರ್ಷದ ಹಿಂದೆ ಅಂತೀರ, 1800-900 ವರ್ಷಗಳ ಹಿಂದೆ ಇದೆಲ್ಲ ಕಟ್ಟಿರೋದಂತೆ. ಅಶೋಕ ಚಕ್ರವರ್ತಿ ಇದ್ದಾಗ 300 ADಯಲ್ಲಿ ಆವಾಗ ಆಗಿರೋದಿದು. ಆಮೇಲೆ ಗುಪ್ತಾಸ್ ಕಾಲದಲ್ಲಿ ಸ್ವಲ್ಪ ರಿನೋವೇಟ್ ಏನೋ ಮಾಡಿದ್ದಾರೆ. ಬಟ್ ಯಾವುದು ಹಳೆ ಇದನ್ನು ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ ಅಷ್ಟು ವರ್ಷಗಳ ಹಿಂದಿಂದು. ಇದು ಜಸ್ಟ್ ಫೋಟೋಸ್ ನಾನು ಕೆಲವೆಲ್ಲ ಗೂಗಲಿಂದ ತೆಗೆದು ಹಾಕಿದ್ದೀನಿ. ಒಳಗಡೆ ಈ ಥರ ಸ್ಟ್ಯಾಚ್ಯೂ ಇದೆ. ಹಾಗೆ ಮೆಡಿಟೇಟ್ ಮಾಡ್ತಾ ಇರ್ತಾರೆ. ಹೊರಗಡೆ ಮಾತ್ರ ನಾನು ಫೋಟೋಸ್ ತೆಗ್ತೀನಿ. ನಿಮಗೆ ತುಂಬ ಜನ ಇದ್ದರು. ಮಾರ್ಕೆಟ್ ಏರಿಯಾ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಒಳಗಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಅಶೋಕ ಆ ಬೋಧಿ ವೃಕ್ಷದ ಸುತ್ತಲೂ ಒಂದು ಕಟ್ಟೆ ಥರ ಹಾಕಿಬಿಟ್ಟು ಆವಾಗ ಇದಾಗಿದ್ದು ಹಾಗೆ ಇಟ್ಟಿದ್ದಾರೆ. ಅದ್ರ ಫೋಟೋ ಹಾಕಿದ್ದೀನಿ ನೋಡಿ. ಜಸ್ಟ್ ಒಳಗೆ ತಗೊಳ್ಳೋಕ್ಕೆ ಅಲೋ ಇಲ್ಲ. ಆಮೇಲೆ ಅಲ್ಲಿಂದ ಜಸ್ಟ್ ಅವತ್ತು ನಾವು ಇನ್ನೆಲ್ಲೂ ಹೋಗಲಿಲ್ಲ, ಹಾಲ್ಟ್ ಮಾಡಿದ್ದಷ್ಟೇ. ಮಾರನೇ ದಿನ ನಾವು ಇಲ್ಲಿಂದ ಗಯಾಗೆ ಹೊರಟಿವಿ. ಇದೆಲ್ಲ ಬೋಧ್ಗಯಾದ ರೋಡ್ಗಳು, ಸ್ಟ್ರೀಟು. ರಾತ್ರಿ ಹೊತ್ತಲ್ಲಂತೂ ತುಂಬ ಚೆನ್ನಾಗಿತ್ತು. ಎಲ್ಲಿ ನೋಡಿದರೂ ಮಾರ್ಕೆಟ್ ಏರಿಯಾಗಳು, ವಿಸಿಟರ್ಸ್ ತುಂಬ ಇರೋದ್ರಿಂದ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.